ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಪ್ರಜ್ವಲ್ ರೇವಣ್ಣ ಕುರಿತಾದ ಒಂದಷ್ಟು ಕೌತುಕವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದು ಸೀರೆ ಅಧಿಕಾರದ ಅರಮನೆಯನ್ನ ಕೆಡವಿತು. ಒಂದು ಮುಖ ಕರ್ನಾಟಕದ ಭವಿಷ್ಯ ಎಂದು ಕರೆಯಲ್ಪಟ್ಟಿತ್ತು. ಇಂದು ಅದೇ ಮುಖ ಜೀವಾವಧಿ ಶಿಕ್ಷೆಯ ಸಲಾಖೆಗಳ ಹಿಂದೆ ಇದೆ. 15 ತಿಂಗಳುಗಳು, 113 ಸಾಕ್ಷಿಗಳು, ಒಂದು ವಿಡಿಯೋ ಮತ್ತು ಒಂದು ಸೀರೆ. 2021 ಲಾಕ್ಡೌನ್ ಸಮಯ ಇತ್ತು. ಫಾರ್ಮ್ ಹೌಸ್ ಒಳಗಡೆ ಒಂದು ಬಾಗಿಲು ಮುಚ್ಚಲ್ಪಡುತ್ತೆ ಮತ್ತು ಅಲ್ಲಿಂದಲೇ ಒಂದು ಆಟ ಆರಂಭ ಆಗುತ್ತೆ. ರೇಪ್, ವಿಡಿಯೋ ರೆಕಾರ್ಡಿಂಗ್, ಬೆದರಿಕೆ ಮತ್ತು ಮತ್ತೆ ಅದೇ ಪಶುತ್ವ. 2ನೇ ಬಾರಿ ಬೆಂಗಳೂರಿನ ಐಷಾರಾಮಿ ಮನೆಯ ಒಳಗೆ. ಆದರೆ ಆ ಸೀರೆ ಅವಳು ಸಂಭಾಳಿಸಿ ಇಟ್ಟಿದ್ಲು. ಅದೇ ನ್ಯಾಯದ ಮೊದಲ ಮೆಟ್ಟಿಲಾಯಿತು. ಅದೇ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡಲಾಯಿತು ಮತ್ತು ದಂಡ 111 ಲಕ್ಷ. ಈ ಕಥೆಯಲ್ಲಿ ಥ್ರಿಲ್ಲರ್ ಸಿನಿಮಾದಲ್ಲಿ ಇರುವಂತಹ ಎಲ್ಲವೂ ಇದೆ. ಅಧಿಕಾರ ಇದೆ, ಸೆಕ್ಸ್ ಇದೆ, ಬ್ಲ್ಯಾಕ್ ಮೇಲ್ ಇದೆ, ಪರಾರಿಯಾಗುವ ಹಂತವೂ ಇದೆ ಮತ್ತು ಸಿಸ್ಟಮ್ನೊಂದಿಗೆ ಹೋರಾಡುವ ಒಂದು ಮಹಿಳೆಯೂ ಇದ್ದಾಳೆ. 250 ಸೆಕ್ಸ್ ಕ್ಲಿಪ್ಗಳು, ಸಾವಿರಾರು ಫೋಟೋಗಳು, 100 ಪೆನ್ ಡ್ರೈವ್ಗಳು. 24 ಏಪ್ರಿಲ್ 2024 ಹಾಸನದ ರನ್ನಿಂಗ್ ಟ್ರ್ಯಾಕ್ ಮೇಲೆ ಹಠಾತ್ತನೆ ಡಜನ್ ಗಟ್ಟಲೆ ಪೆನ್ ಡ್ರೈವ್ಗಳು ಪತ್ತೆಯಾಗತ್ತೆ. ಆಗಲೇ ಬಯಲಾಗಿದ್ದು ಪ್ರಜ್ವಲ್ ರೇವಣ್ಣನ ಕಾಮಕಾಂಡದ ಕ್ಲಿಪ್ಗಳು. 50 ಮಹಿಳೆಯರು ಮುಂದೆ ಬಂದರು. 12 ಆರೋಪ ಹಾಕಿದರು ಮತ್ತು 4 ಕೇಸ್ ದಾಖಲಿಸಿದರು. ತನಿಖೆಯ ಜವಾಬ್ದಾರಿ SITಗೆ ನೀಡಲಾಯಿತು ಮತ್ತು ಬಂದದ್ದು ಆಘಾತಕಾರಿ DNA ರಿಪೋರ್ಟ್, FSL ರಿಪೋರ್ಟ್. ಅಲ್ಮಾರಿಯಲ್ಲಿಟ್ಟಿದ್ದ ಆ ಸೀರೆ ಮತ್ತು ಆ ವಿಡಿಯೋ ಎಲ್ಲವನ್ನೂ ಸ್ಪಷ್ಟಪಡಿಸಿತು. ಸಂತ್ರಸ್ತೆಯ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು, ಹಾಗೆ ಎದೆಯಲ್ಲಿ ಧೈರ್ಯವೂ ಇತ್ತು. ಅವಳು ಹೇಳಿದ್ಲು, ಇವನು ನನ್ನದು ಮಾತ್ರ ಅಲ್ಲ, ನನ್ನ ತಾಯಿಯ, ನನ್ನ ಕುಟುಂಬದ, ನನ್ನ ಜೀವನದ ಅತ್ಯಾಚಾರಿ. ಇದು ಯಾವುದೇ ಚಲನಚಿತ್ರ ಅಲ್ಲ, ಇದು ಸತ್ಯ. ಅದರಲ್ಲಿ ಒಂದು ಸೀರೆ ಅಧಿಕಾರದ ಅರಮನೆಯನ್ನೇ ಕೆಡವಿತು. ಕೋರ್ಟ್ ಪ್ರಜ್ವಲ್ ದೋಷಿ ಎಂದು ಹೇಳಿದಾಗ ರಾಜಕೀಯದ ಅತಿ ಎತ್ತರದ ಗೋಡೆಗಳಲ್ಲಿ ಬಿರುಕು ಬಿದ್ದವು. ಒಬ್ಬ ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗ, ಒಬ್ಬ ಮಾಜಿ ಮುಖ್ಯಮಂತ್ರಿಯ ಸಹೋದರನ ಮಗ, ಒಬ್ಬ ಸಚಿವನ ಮಗ ಮತ್ತು ಇಂದು ಶಿಕ್ಷೆಗೊಳಗಾದ ಅಪರಾಧಿ. ಆದರೆ ಈ ಶಿಕ್ಷೆ ಸಾಕೆ. ಆ 250 ವಿಡಿಯೋಗಳು ಇನ್ನೊಂದು ಸತ್ಯದ ಕಡೆಗೆ ಎಳೆದೊಯ್ಯುತ್ತೆ. ಇನ್ನು ಮಹಿಳೆಯರು ಮುಂದೆ ಬರ್ತಾರೆ. ಅಧಿಕಾರವೇ ಕಾಮ ಸಾಮ್ರಾಜ್ಯ ಆದಾಗ ಮತ್ತು ನ್ಯಾಯ ಒಂದು ಸೀರೆಯಲ್ಲಿ ಸುತ್ತಕೊಂಡು ಉಳಿದಾಗ ಸಮಾಜದ ಕನ್ನಡಿ ತೋರಿಸಲು ಒಂದು ಕೋಟ್ ಮಾತ್ರ ಸಾಕಾಗೋದಿಲ್ಲ. ಈ ಮ್ಯಾಟರ್ ಮುಗ್ದಿಲ್ಲ. ಇದು ಕೇವಲ ಆ ಮೌನದ ಮುರಿತ ಆರಂಭ. ಇಂದು ಇದರ ಬಗ್ಗೆ ಮಾತಾಡ್ತೇವೆ, ಪೂರ್ತಿ ಕೇಸ್ ಅರ್ಥ ಮಾಡಿಸ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. 15 ತಿಂಗಳುಗಳ ತನಿಖೆ, 113 ಸಾಕ್ಷಿಗಳು, ರೇಪ್ನ ಒಂದು ವಿಡಿಯೋ ಮತ್ತು ಸಾಕ್ಷ್ಯವಾಗಿ ಒಂದು ಸೀರೆ. ಅಂತಿಮವಾಗಿ ಕೆಲಸದಾಕೆ ಪೊಲೀಸ್, ಡಾಕ್ಟರ್ ಮತ್ತು ಪಾರ್ಟಿ ವರ್ಕರ್ಗಳೊಂದಿಗೆ ರೇಪ್ ಆರೋಪಿತ ಪ್ರಜ್ವಲ್ ರೇವಣ್ಣನನ್ನ ಮೊದಲ ಕೇಸ್ನಲ್ಲಿ ದೋಷಿ ಎಂದು ಘೋಷಿಸಲಾಯಿತು. ಈ ಕೇಸ್ನ ಸಂತ್ರಸ್ತೆ ಪ್ರಜ್ವಲ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಆರೋಪವೆಂದರೆ ಪ್ರಜ್ವಲ್ ಅವಳಿಗೆ 2 ಬಾರಿ ರೇಪ್ ಮಾಡಿದ್ನು. ಬೆಂಗಳೂರಿನ ಸ್ಪೆಷಲ್ ಕೋರ್ಟ್ ಆಗಸ್ಟ್ 2ರಂದು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡಿತು. ಜಡ್ಜ್ ಸಂತೋಷ್ ಗಜಾನನ್ ಭಟ್ 1 ದಿನ ಮೊದಲು ಆಗಸ್ಟ್ 1ರಂದು ಪ್ರಜ್ವಲ್ನನ್ನ ದೋಷಿ ಎಂದು ತೀರ್ಪು ನೀಡಿದರು. ನಂತರ ಕರ್ನಾಟಕದ ಅತಿ ಶಕ್ತಿಶಾಲಿ ಕುಟುಂಬದಿಂದ ಬಂದ ಪ್ರಜ್ವಲ್ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ. ಕೇಸ್ನ ಸಂತ್ರಸ್ತೆ ಪ್ರಜ್ವಲ್ನ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳ ವಯಸ್ಸು 48 ವರ್ಷ. ಚಾರ್ಜ್ ಶೀಟ್ ಪ್ರಕಾರ ಪ್ರಜ್ವಲ್ ಸಂತ್ರಸ್ತೆಯೊಂದಿಗೆ 2021ರಲ್ಲಿ 2 ಬಾರಿ ರೇಪ್ ಮಾಡಿದ್ನು. 1 ಬಾರಿ ಹಾಸನದ ಮನೆಯಲ್ಲಿ ಮತ್ತು ಕೆಲವು ದಿನಗಳ ನಂತರ ಬೆಂಗಳೂರಿನ ಬಸವನಗುಡಿಯ ಮನೆಯ ಒಳಗೆ ಪ್ರಜ್ವಲ್ ಇದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ನು. ಈ ವಿಡಿಯೋ SITಗೆ ಸಿಕ್ಕಿದೆ. ರಿಪೋರ್ಟ್ ಪ್ರಕಾರ ವಿಡಿಯೋದಲ್ಲಿ ಸಂತ್ರಸ್ತೆ ಪ್ರಜ್ವಲ್ನ ಕೃತ್ಯವನ್ನು ವಿರೋಧಿಸಿ ಅಳುತ್ತಾ ಇರೋದು ಕಾಣುತ್ತೆ. ಆದರೂ ವಿಡಿಯೋದಲ್ಲಿ ಪ್ರಜ್ವಲ್ನ ಮುಖ ಸ್ಪಷ್ಟವಾಗಿ ಕಾಣೋದಿಲ್ಲ. ವಿಡಿಯೋದಲ್ಲಿ ಇರುವವನು ಪ್ರಜ್ವಲನೇ ಹೌದು ಎಂಬುದು ಫಾರೆನ್ಸಿಕ್ ತನಿಖೆಯಲ್ಲಿ ದೃಢ ಆಯಿತು. ಸಂತ್ರಸ್ತೆ ಎಲ್ಲಿ ಕೆಲಸ ಮಾಡ್ತಾ ಇದ್ಲು ಅಲ್ಲಿಯ ಅಲ್ಮಾರಿಯಲ್ಲಿ ತನ್ನ ಸೀರೆಯನ್ನು ಸಂಭಾಳಿಸಿ ಇಟ್ಟಿದ್ಲು. ತನಿಖೆಯಲ್ಲಿ ಒಂದು ಸೀರೆ ಮೇಲೆ ಪ್ರಜ್ವಲ್ನ DNA ಸಿಕ್ಕಿದೆ.
ಆ ಎಲ್ಲ ಸತ್ಯಗಳು ಕೇಸ್ನಲ್ಲಿ ಮುಖ್ಯ ಸಾಕ್ಷಿಗಳಾಗಿ ಪರಿಗಣಿಸಲ್ಪಟ್ಟವು. ಮೊದಲ FIR ದಾಖಲಿಸಿದ ಸಂತ್ರಸ್ತೆಯ ಪರವಾಗಿ ಆ ಕೇಸ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ಅಶೋಕ್ ನಾಯಕ್ ಮತ್ತು BN ಜಗದೀಶ್ ಹೋರಾಡಿದರು. ಕೋರ್ಟ್ ತೀರ್ಪು ನಂತರ ಸಂತ್ರಸ್ತೆಯ ವಕೀಲ ಅಶೋಕ್ ನಾಯಕ್ ಕೋರ್ಟ್ನಿಂದ ಹೊರಬಂದು ಹೇಳಿದರು, ಇದು ನನ್ನದಕ್ಕಿಂತ ಸಂತ್ರಸ್ತೆಯ ಗೆಲುವು. ಅಂತಿಮವಾಗಿ ಅವಳಿಗೆ ನ್ಯಾಯ ಸಿಕ್ಕಿತು. ಈ ಕೇಸ್ನಲ್ಲಿ ಯಾವ ಸಾಕ್ಷ್ಯ ಅತಿ ಬಲವಾದದ್ದು ಎಂದು ಅಡ್ವೊಕೇಟ್ ಅಶೋಕ್ ನಾಯಕ್ ಹೇಳಿದಾಗ ಅವರು ಹೇಳಿದ್ದು, ಈ ಗೆಲುವಿನ ಹಿಂದೆ ಅತಿ ದೊಡ್ಡ ಫ್ಯಾಕ್ಟರ್ ಸ್ವತಃ ಸಂತ್ರಸ್ತೆ. ನಾವು ಚಾರ್ಜ್ ಶೀಟ್ನಲ್ಲಿ ದಾಖಲಾದ 100ಕ್ಕೂ ಹೆಚ್ಚು ಸಾಕ್ಷಿಗಳಲ್ಲಿ 26 ಸಾಕ್ಷಿಗಳನ್ನು ಪರೀಕ್ಷಿಸಿದೆವು. 180 ಡಾಕ್ಯುಮೆಂಟ್ಗಳನ್ನು ಸಾಕ್ಷ್ಯವಾಗಿ ಪ್ರಸ್ತುತಪಡಿಸಿದೆವು. ಅವುಗಳಲ್ಲಿ ಸಂತ್ರಸ್ತೆಯ ಹೇಳಿಕೆ ಅತಿ ಬಲವಾದ ಸಾಕ್ಷ್ಯವಾಗಿತ್ತು ಮತ್ತು ಅದು ತುಂಬಾ ವಿಶ್ವಾಸಾರ್ಹವಾಗಿತ್ತು ಎನ್ನುವ ಅಶೋಕ್ ನಾಯಕ್, ಈ ಕೇಸ್ನಲ್ಲಿ ಘಟನೆ 4 ವರ್ಷಗಳ ಹಿಂದಿನದು ಎಂಬುದರಿಂದ ಸಂಕೀರ್ಣ ಆಗಿತ್ತು. ನಮ್ಮ ಮುಂದೆ ಅತಿ ದೊಡ್ಡ ಸವಾಲು ಆರೋಪಗಳನ್ನು ಸಾಬೀತುಪಡಿಸುವುದಾಗಿತ್ತು. ಈ ಕೇಸ್ನಲ್ಲಿ ಡಿಜಿಟಲ್ ಎವಿಡೆನ್ಸ್ ತುಂಬ ಮುಖ್ಯ ಆಯಿತು. ಆರೋಪಿ ಸ್ವತಃ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ನು. ವಿಡಿಯೋ ನಿಜವಾದದ್ದು ಮತ್ತು ಮಾರ್ಫ್ ಮಾಡಿಲ್ಲ ಎಂದು ಫಾರೆನ್ಸಿಕ್ ತನಿಖೆಯಲ್ಲಿ ಸಾಬೀತಾಯಿತು. ವಿಡಿಯೋದಿಂದ ಘಟನೆಯ ಸ್ಥಳ ಪ್ರಜ್ವಲ್ನ ಮನೆಯನ್ನು ಗುರುತಿಸಲು ಸಹಾಯ ಆಯಿತು. ಹಾಗೆ ವಿಡಿಯೋದಲ್ಲಿ ಕಾಣುವ ಆರೋಪಿಯ ದೇಹದ ಕೆಲವು ಭಾಗಗಳನ್ನು ಡಾಕ್ಟರ್ ಹಾಜರಿರುವಲ್ಲಿ ತೆಗೆದ ಫೋಟೋಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡಲಾಯಿತು. ಅದರಿಂದ ಸಾಬೀತಾಯಿತು ವಿಡಿಯೋದಲ್ಲಿ ಇರುವ ವ್ಯಕ್ತಿ ಪ್ರಜ್ವಲ್ ಎಂದು. SIT, DNA ರಿಪೋರ್ಟ್, FSL ರಿಪೋರ್ಟ್ ಮತ್ತು ಸಂತ್ರಸ್ತೆಯ ಘಟನೆಯ ಸಮಯದಲ್ಲಿ ಧರಿಸಿದ ಬಟ್ಟೆಗಳನ್ನು ಸಾಕ್ಷ್ಯವಾಗಿ ಮಾಡಿತ್ತು. ಅವಳು ಘಟನೆಯ ಸಮಯದಲ್ಲಿ ಧರಿಸಿದ್ದ ಸೀರೆಯನ್ನು ಸಂಭಾಳಿಸಿ ಇಟ್ಟಿದ್ಲು. ಅದೇ ಸೀರೆ ಪ್ರಜ್ವಲ್ಗೆ ಶಿಕ್ಷೆ ಕೊಡುವಲ್ಲಿ ಮತ್ತು ಕೇಸ್ನ ಮುಖ್ಯ ಕೊಂಡಿಯಾಯಿತು. SIT ಸೀರೆಯನ್ನು ಫಾರೆನ್ಸಿಕ್ ತನಿಖೆಗೆ ಕಳುಹಿಸಿತು. ಸೀರೆ ಮೇಲೆ ಸಿಕ್ಕ ಸ್ಪರ್ಮ್ ಸ್ಯಾಂಪಲ್ಗಳು ಪ್ರಜ್ವಲ್ನ DNAಯೊಂದಿಗೆ ಹೊಂದಾಣಿಕೆಯಾದವು. ಇದು ವೈಜ್ಞಾನಿಕ ಸಾಕ್ಷ್ಯಾಗಿತ್ತು ಮತ್ತು ಈ ಸಾಕ್ಷ್ಯ ಅತಿ ದೊಡ್ಡದು. ಈ ಕೇಸ್ನಲ್ಲಿ ಅದನ್ನು ನಿರಾಕರಿಸುವುದು ಕಷ್ಟ ಆಗಿತ್ತು. 3-4 ವರ್ಷಗಳ ನಂತರವೂ ತನಿಖಾಧಿಕಾರಿಗಳು ಈ ಸಾಕ್ಷ್ಯಗಳನ್ನು ಹುಡುಕ್ತಾ ಇದ್ದರು. ಕೋರ್ಟ್ ಕೂಡ ಕೇವಲ 38 ವಿಚಾರಣೆಯಲ್ಲಿ ತೀರ್ಪು ನೀಡಿತು. ಸಂತ್ರಸ್ತೆ ಈ ಸಂಪೂರ್ಣ ವಿಷಯದ ಬಗ್ಗೆ ಹೇಳಿದ್ಲು. ಪ್ರಜ್ವಲ್ ನನಗೆ ನೀರು ಕೇಳಿದ್ನು, ನಾನು ನೀರು ತೆಗೆದುಕೊಂಡು ಅವನ ಕೋಣೆಗೆ ಹೋದೆ. ನಂತರ ಅವರು ಬಾಗಿಲು ಮುಚ್ಚಿದ್ನು ಮತ್ತು ನಂತರ ಅವನು ನನ್ನೊಂದಿಗೆ ಬಲವಂತ ಮಾಡಲು ಶುರು ಮಾಡಿದ್ನು. ಅವನು ತನ್ನ ಮೊಬೈಲ್ ಫೋನ್ನಿಂದ ನನ್ನ ವಿಡಿಯೋ ಮಾಡಿದನು. ಹಾಗೆಯೇ ಅವನು ಬೆದರಿಕೆ ಹಾಕಿದ್ನು, ನಾನು ಯಾರಿಗಾದರೂ ಹೇಳಿದರೆ ವಿಡಿಯೋವನ್ನು ನಿನ್ನ ಕುಟುಂಬಕ್ಕೆ ಕಳಿಸ್ತೇನೆ ಎಂದು. ಕೆಲವು ದಿನಗಳ ನಂತರ ಸಂತ್ರಸ್ತೆ ರೇವಣ್ಣ ಕುಟುಂಬದ ಬೆಂಗಳೂರು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಈ ಮನೆ ಬಸವನಗುಡಿ ಏರಿಯಾದಲ್ಲಿದೆ. ಅಲ್ಲಿ ಮನೆ ಸ್ವಚ್ಛತೆಗೆ ಅವಳನ್ನು ಕರೆದೊಯ್ಯಲಾಯಿತು. ಪ್ರಜ್ವಲ್ ಅಲ್ಲಿಯೂ ಅವಳನ್ನು ಕೋಣೆಗೆ ಕರೆದು ರೇಪ್ ಮಾಡಿದನು. ನಿರಂತರವಾಗಿ ನಡೀತಾ ಇರುವ ಘಟನೆಗಳಿಂದ ತೊಂದರೆಗೊಳಗಾಗಿ ಸಂತ್ರಸ್ತೆ 2022ರಲ್ಲಿ ಕೆಲಸವನ್ನು ಬಿಟ್ಟಳು. ಒಂದು ದಿನ ಅವಳ ವಿಡಿಯೋ ವೈರಲ್ ಆಯಿತು. ಅದು ಟಿವಿಯಲ್ಲಿ ಬರ್ತಾ ಇತ್ತು. ಅದನ್ನು ಅವಳ ಕುಟುಂಬವು ನೋಡಿತು. ಈಗ ಸಂತ್ರಸ್ತೆ ಪೊಲೀಸ್ ಬಳಿ ಹೋಗಿ FIR ದಾಖಲಿಸಿದ್ರು. ಹೀಗೆ ಇನ್ನೂ ಕೇಸ್ಗಳು ಬಯಲಿಗೆ ಬರಲು ಶುರುವಾದವು. ಆಗ ಪ್ರಜ್ವಲ್ ಜರ್ಮನಿಗೆ ಓಡಿ ಹೋದನು. 21 ಮೇ 2024 ಭಾರತಕ್ಕೆ ಹಿಂದಿರುಗಿದಾಗ ಅವನನ್ನು ಬೆಂಗಳೂರು ಏರ್ಪೋರ್ಟ್ನಿಂದ ಬಂಧಿಸಲಾಯಿತು. ಈ ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಒಂದು ಸಾಧಾರಣ ಸೀರೆ ಯಾರಿಗೂ ನಿರೀಕ್ಷೆ ಇರಲಿಲ್ಲ, ಯಾರಿಗೂ ಅನಿಸಿರಲಿಲ್ಲ ಸೀರೆ ಅತಿ ದೊಡ್ಡ ಮತ್ತು ಮುಖ್ಯ ಸಾಕ್ಷ್ಯವಾಗಿ ಬರುತ್ತೆ ಎಂದು. ಸಂತ್ರಸ್ತೆ ಕೇವಲ ಪ್ರಜ್ವಲ್ ಮಾತ್ರ ಅಲ್ಲ, ಅವನ ತಂದೆ ಮತ್ತು JDSನ ಹಿರಿಯ ನಾಯಕ HD ರೇವಣ್ಣ ಮೇಲೆಯೂ ಗಂಭೀರ ಆರೋಪಗಳನ್ನು ಹಾಕಿದ್ಲು. ಆ ಕುಟುಂಬದಲ್ಲಿ ಒಟ್ಟು 6 ಮಹಿಳೆಯರು ಕೆಲಸ ಮಾಡ್ತಾ ಇದ್ರು. ಎಲ್ಲರೂ ಜೀವಭಯದಲ್ಲಿದ್ದರು. ವಿಶೇಷವಾಗಿ ಪ್ರಜ್ವಲ್ ರೇವಣ್ಣ ಮನೆಗೆ ಬಂದಾಗ ಸಂಪೂರ್ಣ ಸಿಬ್ಬಂದಿ ಭಯದಲ್ಲಿರ್ತಾ ಇದ್ರು. ಅಷ್ಟೇ ಅಲ್ಲ, ಅವನ ತಂದೆ HD ರೇವಣ್ಣ ತನ್ನ ಹೆಂಡತಿ ಮನೆಯಿಂದ ಹೊರಗೆ ಹೋದ ನಂತರ ಮಹಿಳೆಯರನ್ನ ಸ್ಟೋರ್ ರೂಮ್ಗೆ ಕರೀತಾ ಇದ್ನು. ನಂತರ ಹೂ ಕೊಡುವ ನೆಪದಲ್ಲಿ ಒಳಗೆ ಕರೆದೊಯ್ದು ಅಲ್ಲಿ ಅಶ್ಲೀಲ ಕೃತ್ಯ ಮಾಡ್ತಾ ಇದ್ದನು ಎಂಬ ಆರೋಪ ಮಾಡಲಾಗಿದೆ. ಈ ಸರಣಿ ಬಾರಿ ನಡೀತಾ ಇತ್ತು. ರೇವಣ್ಣ ಇರುವಾಗ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವುದು ಸುರಕ್ಷಿತವಾಗಿರಲಿಲ್ಲ. ಹಲವು ಬಾರಿ ಅಡುಗೆ ಮನೆಗೆ ನುಗ್ಗಿ ರೇವಣ್ಣ ಅಶ್ಲೀಲವಾಗಿ ವರ್ತಿಸ್ತಾ ಇದ್ದ. ನಾವು ಭಯಪಟ್ಟಿದ್ದೆವು. ಹಾಗಾಗಿ ಆರಂಭದಲ್ಲಿ ಸತ್ಯ ಹೇಳಿಲ್ಲ ಎನ್ನುತ್ತಾರೆ ಸಂತ್ರಸ್ತರು. ಇಂದು ಕೋರ್ಟ್ ಕಠಿಣ ಶಿಕ್ಷೆ ನೀಡಿದ್ರಿಂದ ನ್ಯಾಯ ಜೀವಂತವಾಗಿದೆ ಎಂದು ನಮಗೆ ನಂಬಿಕೆ ಬಂದಿದೆ. ನಮಗೇನಾದರೂ ಆದರೆ ಜವಾಬ್ದಾರಿ ಪ್ರಜ್ವಲ್ ರೇವಣ್ಣ ಮತ್ತು ಅವನ ಕುಟುಂಬ ಎಂದು ಸಂತ್ರಸ್ತೆಯರು ಈಗಲೂ ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಪ್ರಜ್ವಲ್ ರೇವಣ್ಣ ಕುರಿತಾದ ಸಂಕ್ಷಿಪ್ತವಾದ ಒಂದು ಮಾಹಿತಿಯಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕೌತುಕದ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ಕೌತುಕವಾದ ವಿಷಯಗಳ ವಿಡಿಯೋಗಳಿದೆ, ಅದನ್ನು ನೋಡ್ಕೊಂಡು ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ.